ಇವತ್ತು ಸೆಪ್ಟೆಂಬರ್ 5 ನಾವು ಗುರುವಂದನಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಇಡೀ ದೇಶಾದ್ಯಂತ ಶಿಕ್ಷಕರು ಯಾರೆಲ್ಲ ನಮಗೆ ಗುರುಗಳಾಗಿ ಸ್ವೀಕಾರ ಮಾಡಿರ್ತೀವಿ ಅವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಆ ರೀತಿಯ ಶಿಕ್ಷಕರ ದಿನಾಚರಣೆ ಇವತ್ತು ನಡೀತಾ ಇರುವ ಈ ಸಂದರ್ಭದಲ್ಲಿ ಯಾರು ಹಿಜಾಬನ್ನು ಧರಿಸ್ಕೊಂಬರಬೇಡಿ, ಶಾಲಾ ಸಮವಸ್ತ್ರವನ್ನೇ ಧರಿಸ್ಕೊಂಬರಬೇಕು. ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಪ್ರಕಟ ಆಗಿದ್ದು, ಆ ಪ್ರಶಸ್ತಿಯನ್ನು ತಡೆ ಹಿಡಿದಿದ್ದಾರೆ ಅನ್ನುವಂಥ ಅಂಶ ಭಾಳ ಆತಂಕಕಾರಿ ವಿಷಯ. ಅಂದರೆ ಯಾರು ಬರೀ ಮಕ್ಕಳಲ್ಲಿ ಸಮವಸ್ತ್ರ ಧರಿಸ್ಕೊಂಡು ಬಂದು ಎಲ್ಲರೂ ಒಂದು ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳುವಂಥ ಶಿಕ್ಷಕರು ಬೇಕೋ, ಇಲ್ಲ ಜಾತಿ ಧರ್ಮವನ್ನು ಮಾಡ್ತಾ ಏನು ಶಾಲಾ ಮಕ್ಕಳಲ್ಲಿ ದ್ವೇಷದ ಭಾವನೆ ಬಿತ್ತುವಂಥ ಶಿಕ್ಷಕರು ಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕಾಗತ್ತೆ. ಯಾರೆಲ್ಲ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಅವರನ್ನು ಪ್ರೋತ್ಸಾಹ ಮಾಡಬೇಕಾದಂಥ ಸರ್ಕಾರ ಇವತ್ತು ಹಿಜಾಬನ್ನು ಧರಿಸ್ಕೊಂಬರಬಾರ್ದು, ಸಮವಸ್ತ್ರ ಧರಿಸ್ಕೊಂಬರಬೇಕು ಅನ್ನುವಂಥ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ತಡೆ ಹಿಡಿದಿರುವಂಥದ್ದು. ಇವರೇ ಒಂದು ಏನು ಮಾತತ್ತರೆ BJP ಕೋಮುವಾದ ಅಂತೇಳಿ, ನಾವೆಲ್ಲ ಕೋಮುವಾದಿಗಳು. ಕೋಮುವಾದವನ್ನು ಆಚರಿಸ್ತಾ ಇರುವಂಥವರು ಜಾತಿ ನಡುವೆ ಧರ್ಮದ ನಡುವೆ ದ್ವೇಷವನ್ನು ಬಿತ್ತಾ ಇರುವಂಥದ್ದು ಈಗಿನ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ರೀತಿ ತಡೆ ಹಿಡಿದ ಶಿಕ್ಷಕರ ಪ್ರಶಸ್ತಿಯನ್ನು ತಕ್ಷಣಕ್ಕೆ ಘೋಷಣೆ ಮಾಡಿ ಅವ್ರಿಗೆ ಎಲ್ಲರಲ್ಲಿ ಒಂದಾಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮೆಲ್ಲರ ಮುಖಾಂತರ ಮಾಡ್ತಾಯಿದ್ದೀನಿ.